ಇವತ್ತು ನಾನು ನಿಮ್ಗೆ ಲೆಮನ್ ರಸಂ ಅಥವಾ ನಿಂಬೆ ಹಣ್ಣಿನ ಸಾರು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಈ ಲೆಮನ್ ರಸಮು ನಿಮ್ಗೆ ನೆಗಡಿ, ಕೆಮ್ಮು, ಗಂಟ್ಲು ಕಟ್ಟಿದ್ರೆ ಅದಕ್ಕೆಲ್ಲ ರಾಮಬಾಣ ಅಂತಾನೆ ಹೇಳ್ಬೋದು. ಅವಾಗ್ಲೇ ಟೊಮೊಟೊನ ನಾವು ಫ್ರೈ ಮಾಡಿದ್ವಿ, ಈಗ ಟೊಮೊಟೊನ ಬೇಯಿಸ್ಕೊಳ್ಳೋಣ. ಈ ಸಮಯದಲ್ಲಿ ಲೆಮನ್ ರಸಮ್ದು ರುಚಿ ಹೆಚ್ಚಿಸೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಒಲೆ ಆಫ್ ಮಾಡಿದ್ಮೇಲೆ ಇದರ ಮೇನ್ ಇಂಗ್ರೀಡಿಯೆಂಟು ಈಗ ಮಿಕ್ಸ್ ಮಾಡಿಬಿಟ್ರೆ ಲೆಮನ್ ರಸಂ ರೆಡಿ ಆಗೋಯ್ತು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಲೆಮನ್ ರಸಂ ಅಥವಾ ನಿಂಬೆ ಹಣ್ಣಿನ ಸಾರು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಬಹಳ ಕಮ್ಮಿ ಸಮಯದಲ್ಲಿ ಪ್ರಿಪೇರ್ ಮಾಡುವಂತ ರಸಂ ಇದು. ಇದಕ್ಕೆ ರಸಂ ಪೌಡರ್ ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಬೇಳೆ ಒಂದು ಕೂಗಿಸ್ಕೋಬೇಕು, ಒಂದೆರಡು ಟೊಮೊಟೊ ಹಚ್ಕೋಬೇಕು, ಅದೇ ದೊಡ್ಡ ಕೆಲಸ. ಅಂದ್ರೆ ಒಗ್ಗರಣೆ ಹಾಕ್ಬಿಟ್ರೆ ಲೆಮನ್ ರಸಂ ರೆಡಿ ಆಗ್ಬಿಡುತ್ತೆ. ತುಂಬಾ ಸಿಂಪಲ್ ರಸಂ ಇದು. ಸೊ ಬನ್ನಿ ಶುರು ಮಾಡೋಣ ಲೆಮನ್ ರಸಂ ರೆಸಿಪಿನ. ಮೊದಲಿಗೆ ಒಂದು ಬಾಣ್ಲೆ ತಗೊಂಡಿದ್ದೀನಿ, ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊತಾ ಇದ್ದೀನಿ. ಈ ಲೆಮನ್ ರಸಮು ನಿಮ್ಗೆ ನೆಗಡಿ, ಕೆಮ್ಮು, ಗಂಟ್ಲು ಕಟ್ಟಿದ್ರೆ ಅದಕ್ಕೆಲ್ಲ ರಾಮಬಾಣ ಅಂತಾನೆ ಹೇಳ್ಬೋದು. ಒಂಥರ ಮೆಡಿಸಿನಲ್ ರಸಂ ಇದು. ಅನ್ನಕ್ಕೆ ಕಲಸ್ಕೊಂಡು ತಿನ್ಬೇಕಂತಾನೆ ಏನಿಲ್ಲ, ಲೋಟಕ್ಕೆ ಹಾಕೊಂಡು ಹಾಗೆ ಕುಡಿಬೋದು, ಅಷ್ಟು ಅದ್ಭುತವಾಗಿರುತ್ತೆ ಈ ರಸಂ ಇದು. ಲಂಚ್ ಹೆವಿ ಆಗಿದ್ರೆ ಇಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿದ್ರೆ ಇದು ಪರ್ಫೆಕ್ಟ್ ರಸಂ ಅಂತಾನೆ ಹೇಳ್ಬೋದು. ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಜ್ವರ ಬಂದು ರಿಕವರ್ ಆಗೋ ಟೈಮಲ್ಲಿ ಇದು ಬೆಸ್ಟ್ ರಸಂ ಇದು. ನಾಲ್ಗೆ ಕೆಟ್ಟಿರುತ್ತೆ, ಆ ಟೈಮಲ್ಲಿ ಈ ಲೆಮನ್ ರಸಂ ಮಾಡ್ಕೊಂಡು ಕುಡಿದ್ರೆ ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ. ಸೊ ತುಪ್ಪ ಕಾದಿದೆ, ಮೊದಲಿಗೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಿರಂಗೆ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. 3 ಗುಂಟೂರು ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ. ಖಾರಕ್ಕೆ 3 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಈಗ ಒಂದ್ಸಲ ಫ್ರೈ ಮಾಡ್ಕೊಂಬಿಡೋಣ ಇದನ್ನೆಲ್ಲ. ಫ್ರೈ ಮಾಡಿದ್ದಾಗಿದೆ. ಈಗ ಇದಕ್ಕೆ ನಾನು 2 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಟೊಮೊಟೊನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಆದ್ಮೇಲೆ ಒಂದು ಚೂರು ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡಾದ್ಮೇಲೆ ಇನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ 2 ನಿಮಿಷ ಟೊಮೊಟೊ ಫ್ರೈ ಆದ್ಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಒಂದು ಚಿಕ್ಕ ಪೀಸು ಬೆಲ್ಲ ಹಾಕೊಳ್ಳೋಣ. ಘಮಕ್ಕೆ ಚೂರು ಹಿಂಗೆ ಹಾಕೊಳ್ಳೋಣ. ಪ್ಲೇಟ್ ಮುಚ್ಚಿಬಿಟ್ಟು 1-2-3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಅವಾಗಲೇ ಟೊಮೊಟೊನ ನಾವು ಫ್ರೈ ಮಾಡಿದ್ವಿ, ಈಗ ಟೊಮೊಟೊನ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, 3-4 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ ಟೊಮೊಟೊ ಇವಾಗ. ಈಗ ಇದಕ್ಕೆ ಒಂದು ಅರ್ಧ ಕಪ್ ಬೇಳೆನ ನಾನು ಚೆನ್ನಾಗಿ ತೊಳೆದು 3 ವಿಷಲ್ ಕೂಗಿಸಿ ಅದನ್ನು ಕಡ್ಗೋಲಲ್ಲಿ ಕಡಿದು ಇಟ್ಕೊಂಡಿದ್ದೀನಿ, ಅದನ್ನು ಇದಿಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನ 1 ಕಪ್ ಆಗೋಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ಲೆಮನ್ ರಸಮ್ದು ರುಚಿ ಹೆಚ್ಚಿಸೋದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಹಾಕೋತಾ ಇದ್ದೀನಿ. 1/4 ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ನಾವಿವಾಗ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕಿದೀವಲ್ಲ, ಅದರದ್ದು ಘಾಟ್ ಹೋಗಬೇಕು, ಹಾಗಾಗಿ 1 ಕುದಿ ಕುದಿಸ್ಕೊಳ್ಳೋಣ. ನಾವು ಇದಕ್ಕೆ ಜೀರಿಗೆನೂ ಹಾಕಿದ್ದೀವಿ, ಜೀರಾ ಪೌಡರ್ ಕೂಡ ಹಾಕಿದ್ದೀವಿ. ಜೀರಾ ಪೌಡರ್ ಇಲ್ಲ ಮನೇಲಿ ಅಂದರೆ 1 ಸ್ಪೂನ್ ಅಷ್ಟು ಜೀರಿಗೆನ ಚೆನ್ನಾಗಿ ಅರೆದ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು, ಅದು ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಸಾರು ಚೆನ್ನಾಗಿ ಕುದೀತಾ ಇದೆ, ಈಗ ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿದ್ಮೇಲೆ ಇದರ ಮೇಯ್ನ್ ಇಂಗ್ರೀಡಿಯೆಂಟು ನಿಂಬೆ ರಸ. ನಾನಿಲ್ಲಿ 2 ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ. ಆ 2 ನಿಂಬೆ ಹಣ್ಣಿನ ರಸನೂ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಈಗ ಮಿಕ್ಸ್ ಮಾಡಿಬಿಟ್ರೆ ಲೆಮನ್ ರಸಂ ರೆಡಿ ಆಗೋಯ್ತು. ಇದೆಲ್ಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ವಲ್ಪ ಹಾಕೋತಾ ಇದ್ದೀನಿ. ಆವಾಗಲೇ ಹೇಳಿದೆ ನಿಮಗೆ, ಜ್ವರ ಬಂದು ರಿಕವರ್ ಆಗೋ ಟೈಮಲ್ಲಿ ಇದು ನಾಲ್ಗೆಗೆ ಒಳ್ಳೆ ರುಚಿ ಕೊಡುತ್ತೆ ಅಂತ. ಸೊ ಒಂದ್ಸಲ ಹೇಗಿದೆ ನೋಡೋಣ.
ಸೂಪರ್. ನಿಂಬೆಹಣ್ಣು ಹುಳಿ, ಮೆಣಸಿನ್ಕಾಯಿ ಖಾರ, ಜೊತೆಗೆ ಮೆಣಸಿದ್ದು ಘಾಟು ಸಖತ್ತಾಗಿ ಸಿಗ್ತಾ ಇದೆ ಬಾಯಿಗೆ. ಓವರ್ ಆಲ್ ಅದ್ಭುತವಾಗಿದೆ. ಅನ್ನ ಗಿನ್ನ ಏನು ಬೇಡ, ಹಿಂಗೆ ಎತ್ಕೊಂಡು ಹಂಗೆ ಕುಡಿದ್ಬಿಡ್ಬೋದು ಲೋಟಕ್ಕೆ ಹಾಕೊಂಡು, ಆ ರೀತಿ ಇದೆ. ಒಂದು ಸ್ಪೆಷಲ್ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಇದನ್ನ. ಸೂಪರ್. ನೋಡಿ, ಬಾಯಲ್ಲಿ ಶುಂಠಿ ಪೀಸ್ ಕೂಡ ಸಿಕ್ತು, ಅದರದ್ದೊಂದು ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡೋದ್ರಲ್ಲ ಸ್ನೇಹಿತರೆ, ಲೆಮನ್ ರಸಮ್ ರೆಸಿಪಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯಲ್ಲಿ ಈ ಥರ ಒಂದ್ಸಲ ಲೆಮನ್ ರಸಮ್ ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.